ಸರ್, ನನ್ನ ಹೆಸರು ಪಲ್ಲವಿ ಅಂತ, ಬೆಂಗಳೂರು ಪಶ್ಚಿಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ಸರ್, ನಾವು 33% ಏನ್ ಮಹಿಳಾ ಮೀಸಲಾತಿ ಇದೆ ಅದನ್ನ ಜಾರಿಗೆ ಈಗ್ಲೇ ಮಾಡ್ಬೇಕು ಅಂತ ನಾವು ಪಟ್ಟಿಡ್ದು ಕೂತಿದೀವಿ ಸರ್. ಯಾವಾಗ್ಲೇ ಮಾಡೋದಲ್ಲ, ಅವ್ರಿಗೆ ಸಾಕಷ್ಟು ಟೈಮ್ ಕೊಟ್ಟಿದೀವಿ. ಇನ್ನೂ ಅವರು ಅದನ್ನ ಬೇರೆ ಬೇರೆ ರೀತಿ ಅದನ್ನ ಎಳ್ಕೊಂಡು ಹೋಗ್ತಾನೆ ಇದಾರೆ, ಮುಂದಕ್ಕೆ ಹೋಗ್ತಾನೆ ಇದಾರೆ. ಯಾಕೆ ಈಗ್ಲೇ ಮಾಡಬಾರ್ದು? ಅವ್ರು ಫುಲ್ ಮೆಜಾರಿಟಿಯಲ್ಲಿ ಕೇಂದ್ರ ಸರ್ಕಾರ ಗೆದ್ದಾಗ್ಲೇ ಅವ್ರಿಗೆ ಸಮಯ ಇತ್ತು 33% ವುಮೆನ್ ರಿಸರ್ವೇಶನ್ ಬಿಲ್ ನ ಪಾಸ್ ಮಾಡಕ್ಕೆ. ಆಗೆಲ್ಲ ಬಿಟ್ಟು ಈಗ ಮಧ್ಯದಲ್ಲಿ ತಮಿಳುನಾಡು ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗಿರುವಂತ ಟೈಮ್ ಅಲ್ಲಿ ಅವರು ಈ ವುಮೆನ್ ರಿಸರ್ವೇಶನ್ ಬಿಲ್ ಅನ್ನ ಅಸ್ತ್ರನ ಇಟ್ಕೊಂಡು ಎಲ್ಲಾರನ್ನು ಬಿಜೆಪಿ ಕಡೆ ಸೆಳೆದು ಮತಗಳನ್ನೆಲ್ಲ ಡೈವರ್ಟ್ ಮಾಡ್ಬೇಕು ಅನ್ನೋ ದುರುದ್ದೇಶದಿಂದ ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವ್ರು ಬಿಡಲ್ಲ. ಅವ್ರು ಏನಾದ್ರೂ ಜಾರಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಪಣ ತೊಟ್ಟು ನಿಂತಿದ್ರೆ ಈಗ್ಲೇ ಮಾಡ್ಲಿ ಬಿಡಿ, ಈಗ್ಲೇ ಕೊಡ್ಲಿ. ಆದ್ರೆ ಕೊಡೋದಾದ್ರೆ ಎಲ್ಲೂ ನಮ್ಮ OBC ವರ್ಗದ ಮಹಿಳೆಯರಿಗಾಗ್ಲಿ, ಅಲ್ಪಸಂಖ್ಯಾತರಿಗಾಗ್ಲಿ, SC ST ಮಹಿಳೆಯರಿಗಾಗ್ಲಿ ಎಲ್ಲೂ ಅನ್ಯಾಯ ಆಗ್ಬಾರ್ದು. ಎಲ್ರಿಗೂ ಸಮವಾಗಿ 33% ವುಮೆನ್ ರಿಸರ್ವೇಶನ್ ಬಿಲ್ ತರ್ಬೇಕನ್ನೋದೇ ನಮ್ಮೆಲ್ಲರ ಆಗ್ರಹ. ಅಂಗೀಕಾರ ಆಗಿದೆ, ಜಾರಿಗೆ ಬರ್ಬೇಕಲ್ವಾ ಸರ್? ಸರ್, ಇದು ನೋಡಿ, ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡರಲ್ಲೂ ಬಿಲ್ ಪಾಸ್ ಮಾಡಿ ಪ್ರೆಸಿಡೆಂಟ್ ಅವರು ಇದನ್ನ ಅಮೆಂಡ್ಮೆಂಟ್ ಮಾಡಿ ಆಕ್ಟ್ ಆಗಿದೆ. ಬಟ್ ಆದ್ರೂ ಅವರು ಇನ್ನ ಜಾರಿಗೆ ತರೋದ್ರಲ್ಲಿ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಇದನ್ನೆಲ್ಲ ಒಂದು ಅಸ್ತ್ರವಾಗಿ ಇಟ್ಟುಕೊಂಡು ಅವರು ಮತ್ತೆ ಮಹಿಳಾ ಮೀಸಲಾತಿನ ಡೈವರ್ಟ್ ಮಾಡೋ ದುರುದ್ದೇಶದಿಂದ ಮತ್ತೆ ಈ ಸಮಯದಲ್ಲಿ ಮಿಡಲ್ ಆಫ್ ಎಲೆಕ್ಷನ್ಸ್ ಅಲ್ಲಿ ಅವ್ರು ತರ್ತಾ ಇರೋದು ನಮ್ಗೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅವರು ಸುಮ್ನೆ ಮೇಲ್ನೋಟಕ್ ಮಾತ್ರ ಮಹಿಳಾ ಮೀಸಲಾತಿ ಅಂತ ಇದಾರೆ. ನಿಜವಾಗ್ಲೂ ಮಹಿಳಾ ಮೀಸಲಾತಿ 33% ಕೊಟ್ಟಿದಾರ ಬಿಜೆಪಿ ಸರ್ಕಾರ? ಆ ಡೇಟಾ ತೆಗೆದು ನೋಡಿದ್ರೆ ಎಲ್ರಿಗೂ ಅದ್ರಲ್ಲಿ ಅನ್ಯಾಯ ಆಗಿದೆ ಅಂತಾನೆ ನಮ್ಮೆಲ್ಲರ ಉದ್ದೇಶ ಸರ್. ಮಹಿಳಾ ಮೀಸಲಾತಿ ಬಂದಿರೋದು 101% ಎಲ್ರಿಗೂ ತೃಪ್ತಿನೇ. ಬಟ್ ಮಹಿಳಾ ಮೀಸಲಾತಿ ಈಗ್ಲೇ ಮಾಡ್ಲಿ ಅನ್ನೋದು ನಮ್ಮೆಲ್ಲರ ಆಗ್ರಹ. ಮತ್ತೆ ಅವ್ರಿಗೆ ಸಾಕಷ್ಟು ಟೈಮ್ ಇತ್ತು, 12-13 ವರ್ಷ ಟೈಮ್ ಇತ್ತು. ಆಗೆಲ್ಲ ಬಿಟ್ಟು ಮತ್ತೆ ಅವ್ರದೇ ಮೆಜಾರಿಟಿ ಇತ್ತು, ಏನು ಕೇಂದ್ರ ಸರ್ಕಾರದಲ್ಲಿ ಕಂಪ್ಲೀಟ್ ಬಿಜೆಪಿ ಮೆಜಾರಿಟಿ ಇದ್ದಂತ ಸಮಯದಲ್ಲಿ ಅವ್ರು ಮಾಡ್ಲಿಲ್ಲ. ಮತ್ತೆ ಇನ್ನೊಂದ್ಸರಿ ಕಂಪ್ಲೀಟ್ ಬಿಜೆಪಿ ಮೆಜಾರಿಟಿ ಇದ್ದಾಗ ಅವ್ರು ಮಾಡ್ಲಿಲ್ಲ. ಈಗ ಎಲ್ಲ ಸಪೋರ್ಟ್, ರೀಜನಲ್ ಪಾರ್ಟಿ ಸಪೋರ್ಟ್ ತಗೊಂಡು ಗೆದ್ದು ಕೊಯಿಲೇಷನ್ ಗವರ್ಮೆಂಟ್ ಮಾಡ್ಕೊಂಡಿರೋ ಟೈಮ್ ಅಲ್ಲಿ ಅವರು ನಾವು ಮಹಿಳಾ ಮೀಸಲಾತಿ ತರ್ತೀವಿ. ನೋಡಿ, ವೆಸ್ಟ್ ಬೆಂಗಾಲ್, ತಮಿಳುನಾಡಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ. ತಮಿಳುನಾಡಲ್ಲಿ ರೀಜನಲ್ ಪಾರ್ಟಿ, ಅಲ್ಲಿ ಯಾರು ಬಿಜೆಪಿಗೆ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ. ಈ ಸಮಯದಲ್ಲಿ ಎಲ್ಲಾ ಸಂಸದರು ನಾವು ಮಹಿಳೆಯರ ಪರ ಇದೀವಿ, ಮಹಿಳಾ ಮೀಸಲಾತಿ ತಂದೆ ತರ್ತೀವಿ, ಮುಂಬರುವ ಅಸೆಂಬ್ಲಿ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಇದೆ ಅನ್ನೋವಾಗ ಆಬ್ವಿಯಸ್ಲಿ ವೋಟರ್ಸ್ ಮೈಂಡ್ ಡೈವರ್ಟ್ ಆಗುತ್ತಲ್ವಾ ಸರ್? ನಾವು ಬಿಜೆಪಿಗೆ ವೋಟ್ ಮಾಡ್ಬೇಕು, ಮಹಿಳೆಯರ ಪರ ಇದೆ ಬಿಜೆಪಿ ಸರ್ಕಾರ ಅನ್ನೋದನ್ನ ನೋಡಿ. ಮಹಿಳೆಯರ ಪರ ಆಗಿನ ಕಾಲದಿಂದಲೂ ಈಗಿನ ಕಾಲದವರೆಗೂ ಶ್ರೀಮತಿ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಈಗ ಪ್ರಿಯಾಂಕಾ ಗಾಂಧೀಜಿ ಆಗಿರ್ಬೋದು, ಎಲ್ರು ಮಹಿಳೆಯರ ಪರ ಹೋರಾಡಿರುವಂತ ಕುಟುಂಬದಲ್ಲಿರುವಂತ ಕಾಂಗ್ರೆಸ್ ಪಕ್ಷನೇ ಮಹಿಳೆಯರ ಪರ ಹೋರಾಟ ಮಾಡಿರೋದು. ಮತ್ತೆ ವುಮೆನ್ ರಿಸರ್ವೇಶನ್ ಬಿಲ್ ತಂದಿರೋದು ಅವ್ರ ಸಮಯದಲ್ಲೇನೆ. ಆ ಜಾರಿಗೆ ತರೋದಕ್ಕೆ ಯಾಕೆ ಇಷ್ಟೆಲ್ಲ ನಾಟಕ ಮಾಡ್ತಿದಾರ ಅಂತ ನಮಗೆ ಅರ್ಥ ಆಗ್ತಿಲ್ಲ ಸರ್.